ಗೋಪಾಲಕೃಷ್ಣ ಬೇಳೂರು ಇಲ್ಲ. ಡಾಕ್ಟರ್ ಭರತ್ ವೈ ಶೆಟ್ಟಿ 0. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದಿಂದ ಯಾರು ನೋಡಿ? ವೆರಿ ಗುಡ್ ಸರ್. ಮಾನ್ಯ ಸಭಾಧ್ಯಕ್ಷರೇ, ಈಗ ನಿನ್ನೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಮತ್ತು ಶಾಸಕರಾದಂತ ವೇದವ್ಯಾಸ್ ಕಾಮತ್ರ ಮೇಲೆ ಒಂದು ಎಫ್ಐಆರ್ ಅನ್ನ ಹಾಕಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಈಸ್ ವರ್ಷಿಪ್ ಅನ್ನುವಂತ ಪಾಠವನ್ನ ಕಲಿಸ್ತಿರುವಂತಹ ಒಂದು ಸಂದರ್ಭದಲ್ಲಿ ಸೇಂಟ್ ಜೆರೋಸಾ ಅನ್ನುವಂತ ಒಂದು ಶಾಲೆಯಲ್ಲಿ 0 ಅವರ್ ನಿಮ್ಮ ಕೇಸ್ಗೆ ಸಂಬಂಧಪಟ್ಟ ಫಾಸ್ಟ್ ಆಗಿ ಮುಗಿಸಿ. ವಿಷಯ ಹೇಳಬೇಕಲ್ಲ ಸರ್? ಅದೇ ನಿಮ್ಮ ಮೇಲೆ ಏನಾಗಿದೆ ಅದೇ ಈಗ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಎಫ್ಐಆರ್ ಅನ್ನ ಹಾಕಿದ್ದಾರೆ. ಎಫ್ಐಆರ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಒಂದ್ ಶಾಲೆಯಲ್ಲಿ ಒಂದ್ ಮಗುವಿನ ಹತ್ರ ಶ್ರೀರಾಮನ ಬಗ್ಗೆ, ನಿಮ್ಮ ಶ್ರೀರಾಮ ಕಲ್ಲಿನಿಂದ ಮಾಡಿದಂತ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವರು ಇರ್ತಾರ, ಹಣೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ, ನಿಮ್ಮ ಮೋದಿಜಿಯವರು ಗೋತ್ರದಲ್ಲಿ ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ, ಈ ರೀತಿಯ ಮಾತುಗಳನ್ನ 7ನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ZP ಆಫೀಸಲ್ಲಿ ನಮ್ಮ DDPR ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ, ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರಾದಂತಹ ಶರಣ್ ಪೆಪೋಲ್ ಇದ್ರು, ವೇದವ್ಯಾಸ್ ಕಾಮತ್ ದಕ್ಷಿಣದ ಶಾಸಕರು ಅವ್ರ ಏರಿಯಲ್ಲಿ ಬರ್ತವೆ, ಅವರು ಸಹ ಇದ್ರು. ಕಂಪ್ಲೇಂಟ್ ಅನ್ನ ಕೊಡ್ತೇವೆ. ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅಲ್ಲಿಯ DDP ಅವರು ಸೂಚನೆಯನ್ನ ಕೊಡ್ತಾರೆ. ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ, ಮಕ್ಕಳ ಇನ್ವೆಸ್ಟಿಗೇಷನ್ ಅನ್ನ ಸಹ ಮಾಡಬೇಕು, ನ್ಯೂಟ್ರಲ್ ಜಾಗದಲ್ಲಿ ಮಾಡಿ, ಟೀಚರ್ಗಳ ಇನ್ವೆಸ್ಟಿಗೇಷನ್ ಸಹ ಮಾಡಿ ಅನ್ನುವಂತ ಮಾತನ್ನು ಹೇಳಿದ ನಂತರ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದವ್ಯಾಸ್ ಕಾಮತ್ರು ಅಲ್ಲಿಂದ ನಾವು ಹೊರಡ್ತೇವೆ. ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ ಕೇಸ್ ಅಂತ ತಗೊಂಡು ನಾನು ಏರ್ಪೋರ್ಟಿಗೆ ಬಂದು ನಾನು ಸೀದಾ 12ನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ನನ್ನ ಹತ್ರ ಬೋರ್ಡಿಂಗ್ ಪಾಸ್ ಉಂಟು, ಟಿಕೆಟ್ ಉಂಟು ನನ್ನ ಹತ್ರ. ವೇದವ್ಯಾಸ್ ಕಾಮತ್ರು ಮತ್ತಿಬ್ರು ಕಾರ್ಪೊರೇಟರ್ಸ್ ಶಾಲೆಗೆ ತೆರಳ್ತಾರೆ. ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು, ಪೋಷಕರು ಇರ್ಬೋದು, ಮಕ್ಕಳು ಎಲ್ಲ ಸೇರಿರ್ತಾರೆ. ಮಕ್ಕಳು ಸೇರಿದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳಿಕೊಂಡು ಟೀಚರ್ಸ್ ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ. ಟೀಚರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ. ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ಜೈ ಶ್ರೀರಾಮ್ ಅಂತ ಕೂಗಿದ ಕೂಡಲೇ ಯಾರೆಲ್ಲ ಇದ್ದಾರೆ ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಹಾಕ್ತೀರಿ. ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲಸಲ್ಲದ ಮಾತುಗಳನ್ನು ಆಡ್ತಾರೆ ಟೀಚರ್ಸ್ ಮೇಲೆ, ಇನ್ನೂ ಸಹ ಎಫ್ಐಆರ್ ಆಗ್ಲಿಲ್ಲ. ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದು ಮತಾಂತರಕ್ಕೆ ಆಸ್ಪದ ಕೊಡುವಂತ ವ್ಯವಸ್ಥೆ ಇದೆ, ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಕಂಪ್ಲೇಂಟ್ ಅನ್ನ ಪೇರೆಂಟ್ಸ್ ಕೊಡ್ತಾರೆ, ಸ್ಥಳೀಯರು ಸಹ ಕೊಡ್ತಾರೆ. ಎಲ್ಲೂ ಸಹ ಒಂದು ಎಫ್ಐಆರ್ ಆಗುದಿಲ್ಲ. ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ, ನಾನು ಆ ಜಾಗದಲ್ಲೇ ಇಲ್ಲ, ಆದ್ರೂ ಸಹ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ. ಹಾಗಾದ್ರೆ ದುರುದ್ದೇಶಪೂರಿತವಾಗಿ ಆಗಿದೆ. ಯಾಕಂತ ಹೇಳಿದ್ರೆ ನಾವು ಹಿಂದೂ ಪರ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ. ನಮ್ಮ ವಾಯ್ಸ್ ಅನ್ನ ಅಲ್ಲೇ ಕಡೆಗಣಿಸುವಂತ ಅಥವಾ ಅದನ್ನು ಮುಗಿಸುವಂತ ಪ್ರಯತ್ನ. ಇದು ಎಫ್ಐಆರ್ ಏನು ನಾನ್ ವೇಲೇಬಲ್ ವಾರೆಂಟ್ ಇರುವಂತ ಎಫ್ಐಆರ್ ಗಳನ್ನ ಹಾಕಿದ್ದಾರೆ. ಎಫ್ಐಆರ್ ಕಾಪಿಯನ್ನ ನಾನು ನಿಮ್ಗೆ ಸಲ್ಲಿಸಿದ್ದೇನೆ ಅಧ್ಯಕ್ಷರೇ. ಈಗ ನಿಮ್ಮ ಬೇಕಂತ ನೀವು ಸ್ಪಾಟ್ ಅಲ್ಲಿ ಇರಲಿಲ್ಲ, ನಾವು ಸ್ಪಾಟ್ ಅಲ್ಲಿ ಇರಲಿಲ್ಲ. ಎರಡನೇ ವಿಷಯ, ಯಾಕೆ ಟೀಚರ್ಗಳ ಮೇಲೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ನಮ್ಮ ಮೇಲೆ ಅಷ್ಟು ಸುಲಭವಾಗಿ ಯಾಕೆ ಕಂಪ್ಲೇಂಟ್ ತಗೊಂಡ್ರು? ಟೀಚರ್ ಮೇಲೆ ಕಂಪ್ಲೇಂಟ್, ಶಾಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶ್ರೀರಾಮನ ಬಗ್ಗೆ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಕೋಮು ಭಾವನೆಗೆ ಧಕ್ಕೆ ತಂದದ್ದು ನಾವ ಅವರ. ಈಗ ಮಾನ್ಯ ಅಧ್ಯಕ್ಷರು, ಬಹಳ ಗಂಭೀರವಾದ ವಿಚಾರ ಇದು. ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ? ಅಂದ್ರೆ ಶ್ರೀರಾಮನ ಹೆಸರು ಯಾರು ತಗೋಬಾರ್ದು? ಸ್ಪೀಕರ್ ಹೋಮವಾದಿ ಯಾರಿದ್ದಾರೆ ಅವ್ರಿಗೆ ಮಾಹಿತಿ ಅದನ್ನೇ ಈಗ ಸರ್ಕಾರ ಎಫ್ಐಆರ್ ಆಗಿದ ತಕ್ಷಣ ಅವರೇನು ಆರೋಪಿ ಏನು
ಯಾವ ಇನ್ಸ್ಟ್ರಕ್ಷನ್ಸ್ ಯಾವುದು ಇರೋದಿಲ್ಲ. ಕಂಪ್ಲೇಂಟ್ ಕೊಟ್ಟಾಗ ನೋಡ್ಕೊಂಡು ಅಲ್ಲಿ ಬಹಳ ಒಂದು ಪರಿಸ್ಥಿತಿ ಒಂದು ಕ್ವಶನ್ ವಾತಾವರಣವನ್ನು ಕೆಲಸ ಮಾಡಿದ್ದಾರೆ. ಕೇಳ್ತೇನೆ ನಿಮ್ಮ ಹತ್ರ ಟೀಚರ್ಗಳ ಮೇಲೆ ಕೊಟ್ಟಿದ್ದಾರೆ ಇವರು ಭವನ ಕೇಳಿಸ್ತಕ್ಕಂಥ ಕೆಲಸ ಮಾಡಿರೋದು. ಬೆಂಗಳೂರಿನಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ವಾತಾವರಣ ಯಾವ ರೀತಿ ಕೆಡಿಸಬೇಕು, ಹೇಗೆ ಕೋಮುವನ್ನು ಕೆರಳಿಸಬೇಕು, ಅದು ಒಂದೇ ಅಜೆಂಡಾ ಇವ್ರದ್ದು ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಶಾಸಕರು ಬೀದಿಗೆ ನಿಂತ್ಕೊಂಡು ಯಾವ ರೀತಿ ರಚನೆ ಮಾಡ್ತಾರೆ ಮಾಡಿಸಿ ಶೂನ್ಯ ವೇಳೆಯಲ್ಲಿ ಮಾಡಿದ್ದಾರೆ. ಗೃಹ ಇಲಾಖೆಯಿಂದ ಉತ್ತರವನ್ನ ಸರ್ಕಾರ ಅವರಿಗೆ ಕೊಡಿಸ್ಕೊಡ್ತೇವೆ. ನಾವು ಮಾಡಿರುವಂತಹ ವಿಷಯಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ. ಉತ್ತರ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿ ವಿಲ್ ರಿಪ್ಲೈ, ಗಿವ್ ಅಸ್ ಸಮ್ ಟೈಮ್. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಎಫ್ಐಆರ್ ಹಾಕಿದರೆ ಇನ್ ಕೋರ್ಟ್ ಅಲ್ಲಿ ಆಗಬೇಕು, ಎಫ್ಐಆರ್ ಹಾಕಿದ ತಕ್ಷಣ ಅಪರಾಧಿ ಅಲ್ಲ ಅನ್ನುವಂಥದ್ದು ಆಮೇಲಿನ ವಾದ. ಅಧಿವೇಶನಕ್ಕೆ ಬರಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ, ಬೋರ್ಡಿಂಗ್ ಪಾಸ್ ಇದೆ, ಅಧಿವೇಶನಕ್ಕೆ ಬಂದಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಶಾಸಕರ ಮೇಲೆ ಕೇಸನ್ನು ದಾಖಲು ಮಾಡಿದ್ರೆ, ಅಧಿವೇಶನಕ್ಕೆ ಬಂದಂತ ಶಾಸಕನ ಮೇಲೆ ಅಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ನೀವು ರಕ್ಷಣೆಗೆ ಬರಬೇಕು, ಯಾರು ರಕ್ಷಣೆಗೆ ಬರಬೇಕು? ಅದನ್ನ ಈಗ ಸ್ಟೇ ತಗೊಳ್ಳೋದು, ಆಮೇಲೆ ವಿಷಯ ಸ್ಪಾಟಲ್ಲೇ ಇಲ್ಲ, ಅವರು ಸ್ಪಾಟಲ್ಲೇ ಇಲ್ಲ. ಈ ತರ ಮಾಡಿದ್ರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಎಫ್ಐಆರ್ ಹಾಕಿ ಸದಸ್ಯರು ಹೇಳಿದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಅವರು ಹೇಳಿದ್ದನ್ನು ಕೂಡ ಪರಿಶೀಲನೆ ಮಾಡಿ ಉತ್ತರದಲ್ಲಿ ಆ ವಿಷಯದ ಬಗ್ಗೆನೂ ಸರ್ಕಾರ ಸ್ಪಷ್ಟೀಕರಣ ಕೊಡುತ್ತೆ. ಅವರು ಹೇಳಿರುವಂತಹದ್ದು ವಾಸ್ತವಾಂಶವನ್ನು ನಾವು ವಿಚಾರ ಮಾಡ್ತೇವೆ. ಆ ವಿಷಯ ನೀವು ಹೇಳಿರೋ ವಿಷಯವನ್ನು ಗಮನಕ್ಕೆ ತಗೊಳ್ತಾ ಇದ್ದೇವೆ. ವಿ ವಿಲ್ ಎಕ್ಸಾಮಿನ್ ದಟ್ ಆಲ್ಸೋ, ವಿಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ವಾಟ್ ಯು ಹವ್ ಮೆನ್ಷನ್. ಅದನ್ನೂ ತಗೊಂಡು ಉತ್ತರ ಕೊಡ್ತೇವೆ. ಸಮರ್ಪಕವಾಗಿ ಸರಿಯಾದಂತ ಉತ್ತರವನ್ನ ಸರ್ಕಾರ ಒದಗಿಸಿಕೊಡುತ್ತೆ. ಹೌದು, ಗೃಹಸ್ಥಗೆ ಬರಲಿ. ಹೌದೌದು, ಎಸ್ ಸಂಜೆ ಉತ್ತರ ಕೊಡಿ. ನಾವು ವೇಟ್ ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ. ಆಮೇಲೆ ನಾವು ಏನ್ ಮಾಡ್ತೀವಿ, ನೀವು ರಕ್ಷಣೆ ನೀವೇ ಬರಬೇಕಾಗಿದೆ, ಇನ್ಯಾರು ಅಲ್ಲ. ಈಗ ಆಯ್ತು, ಮುಗಿದ್ದಲ್ಲ. ಆಮೇಲೆ ನೀವು ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋಣ. ಒಂದು ನಿಮಿಷ ನಾನು ನಾಮಿನೇಷನ್ ಹೋಗಿದ್ದೆ, ನಾಮಿನೇಷನ್ ಬಂದಿದ್ದೀನಿ. ಮಾತಿಗೆ ಮಾತು ಬೆಳೀತಾ ಅಷ್ಟೇ. ಒಂದ್ ನಿಮಿಷ. ಅಲ್ಲ ಅಶೋಕ್, ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹತ್ರ ಈಗ ಶೂನ್ಯ ಶೆಟ್ಟಿ ಅವರು ಬಂದಿದ್ರು. ಅಷ್ಟೇ, ಉತ್ತರ ಕೊಟ್ಟಂತೆ ಚರ್ಚೆ ಮಾಡುವಾಗ ಅಧ್ಯಕ್ಷರ ಉತ್ತರ ಕೊಡುವಂತಾರೆ. ಅಲ್ಲ, ನಿನ್ನೆ ಆಗಿರೋ ಘಟನೆನ ಇವತ್ತು ಶೂನ್ಯ ವೇಳೆಗೆ ತಗೊಳ್ಬೇಕು, ಬೇರೆ ಯಾವ ನಿಯಮ ಮೂಲೆ ತಗೊಳ್ಳಿಕ್ಕಾಗಲ್ಲ. ಕೊಟ್ಟಿದ್ದ ನೀವು ಶಾಸಕ ರಕ್ಷಣೆ ಕೊಡಬೇಕಾಗಿಲ್ಲ, ಅವಕಾಶ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ, ತೊಂದರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹತ್ರನೂ ಭರತ್ ಅವರು ಬಂದಿದ್ರು ಬೆಳಗ್ಗೆ. ನಾನು ಅಲ್ಲಿ ಇರಲೇ ಇಲ್ಲ, ಸ್ಪಾಟ್ ಅಲ್ಲಿ ಆ ಪ್ರತಿಭಟನೆ ಆಗೋ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ. ನನ್ನನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡದಿಂದ ಹಾಕಿದ್ದಾರೆ ಅಂತ, ಯಾರೋ ಮೇಲ್ಗಡೆ ಒತ್ತಡ. ಇಲ್ಲಾಂದ್ರೆ ಪೊಲೀಸರಿಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ?
ಕಾಮನ್ ಸೆನ್ಸ್ ಅಂತ ಬೇಕಲ್ಲ. ಅವ್ರ ಸದನ ಬಂದಿದ್ದಾರೆ, ಒಂದು ಕಾಮನ್ ಸೆನ್ಸ್, ಒಬ್ಬ ಅಧಿಕಾರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಹಾಗಾದ್ರೆ ಯಾರು ಬೇಕಾದ್ರೂ ಇವಾಗ ನನ್ ಬೇಕಾದ್ರೂ ನಾನು ಹೋಗೇ ಇಲ್ಲ ಹಾಗಾದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೋದಾಗ್ರೆ? ಹಂಗಿಲ್ಲ. ಪೊಲೀಸರಿಗೆ ಆ ರೀತಿ ಯಾರೇನ ಕಂಪ್ಲೇಂಟ್ ಕೊಟ್ರೆ ಏನ್ ಬೇಕಾದ್ರೂ ಹಾಕ್ಬೋದು ಅಂತ ಯಾವ ಕಾನೂನಲ್ಲಿ ಕೊಟ್ಟಿದ್ದಾರೆ ಹೇಳಿ ನೀವೇ. ಈಗ ನಾನು ಇಲ್ಲಿದ್ದೀನಿ, ಡೆಲ್ಲಿಯಲ್ಲಿ ಯಾರೋ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ, ಅಲ್ಲಿ ಬಂದು ಏನೋ ಮಾಡಿದ್ರು, ಹೊಡೆದಾಟ ಮಾಡಿದ್ರು ಅಂತಂದ್ರೆ ಕಾಮನ್ ಸೆನ್ಸ್ ಅಲ್ಲ. ಕಾಮನ್ ಸೆನ್ಸ್ ಸರ್ಕಾರ ಕೇಸ್ಗಳನ್ನ ಪದೇ ಪದೇ ಕೇಸ್ಗಳು ನಾನು ನೆನ್ನೆನೂ ಹೇಳಿದೆ, ನಾನು ಹುಬ್ಳಿಗೆ ಹೋಗಿದ್ದೀನಿ, ನಾನು ನೆನ್ನೆನೂ ಮೆನ್ಷನ್ ಮಾಡಿದೆ, ಹುಬ್ಳಿಗೆ ಹೋಗಿದ್ದೀನಿ, ನಾನು ಅವ್ಯಾಚ ಶಬ್ದಗಳಿಂದ ಬೈದೆ ಅಂತ ಕಂಪ್ಲೇಂಟ್ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಅವ್ಯಾಚ ಶಬ್ದ ಬೈದಿದ್ದೀನಿ ಅನ್ನೋದಕ್ಕೆ ಏನ್ ದಾಖಲೆ ಕೊಡ್ಬೇಕಲ್ಲ ಅವರು? ಏನ್ ದಾಖಲೆ ಕೊಡ್ದಿರ ಹೆಂಗ್ ಹಾಕ್ತೀರಾ ಕೇಸು? ಈಗ ಅವ್ರು ಇಲ್ಲ ಇಲ್ಲ ಅಂದ್ರೆ ಹೆಂಗ್ ಕೇಸ್ ಹಾಕ್ತೀರಾ? ಮುಂದೆ ಈಗ ನನ್ನ ಮುಂದೆ ನಾನು ನೆನ್ನೆನೇ ಹೇಳಿದ್ದೀನಿ, ನಂದು ಕಣ್ಮುಂದೆ ಇದೆ. ನಾನೇನಾದ್ರು ಅವ್ಯಾಚ ಶಬ್ದ ಬೈದಿದ್ರೆ ತೋರಿಸಿ ಅದನ್ನ. ಈಗ ಮಾನ್ಯ ಹಕ್ಕು ಅವ್ರಿಗೆ ಇದ್ದೇ ಇರ್ತದೆ. ಓಜಾ ಇಲ್ಲ ಅಂದ್ರೆ ಹೆಂಗ್ ಹಾಕ್ತಾರೆ? ಕೊಟ್ಟಿದ್ದಾರೆ. ಓಜಾ ಇಲ್ಲ ಅಂದ್ರೆ ಹೆಂಗೆ? ಯಾರು ಚಿತಾವಣಿ ಇದು? ಯಾರು ಚಿತಾವಣಿಯಿಂದ ಹಾಕಿದ್ದಾರೆ ಅಂತ ಹೇಳಿ ಏನ್ ಮಾಡ್ಬೋದು? ಯಾವ ಸರಿ ಯಾವ ತಪ್ಪು ಸಸ್ಪೆಂಡ್ ಮಾಡಿ. ಯಾರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿ ಅವ್ರನ್ನ ಕೇಳಬೇಕಲ್ಲ, ವ್ಯಕ್ತಿ ಇದಾರ ಇಲ್ಲ ಅಂತ. ಅದಕ್ಕೆ ಕೊಡ್ತಾರೆ. ಅವ್ನು ಫೋನ್ ಕಾಲ್ ಮೇಲೆ ಚೆಕ್ ಮಾಡಿಸಿ, ಇನ್ಸ್ಪೆಕ್ಟರ್ ಫೋನ್ ಕಾಲ್ ನಾನು ಹೆಚ್ಚು ವಾದ ಮಾಡಕ್ ಹೋಗಲ್ಲ ಅಲ್ವಾ? ಸನ್ಮಾನ್ಯ ಕಾಮನ್ ಸೆನ್ಸ್ ಇನ್ಸ್ಪೆಕ್ಟರ್ ಇರ್ಬೇಕಲ್ಲಪ್ಪ, ಅವ್ರಿದ್ರ ಅಂತ ಕೇಳಿ ಇದ್ರ ದಾಖಲೆ ಕೊಡಪ್ಪ, ಫೋಟೋ ಕೊಡಂದ್ರೆ ಅಶೋಕ್ ಅವರೇ ಉತ್ತರ ಬಂದೇನು ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷ ಹೇಳಿದೀವಲ್ಲ. ಎಸ್ ಸುರೇಶ್ ಕುಮಾರ್ ಮುಗೀತು, ಮತ್ತೆ ಉತ್ತರ ಕೊಡ್ಲಿ ಅಲ್ಲ. ಸಂಜೆ ಉತ್ತರ ಕೊಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ 2 ಕ್ಲಾರಿಫಿಕೇಶನ್ ಅನ್ನು ಸಂಜೆ ಉತ್ತರ ಕೊಡಬೇಕು. ಒಂದು, ಭಾರತ್ ಶೆಟ್ರು ಆ ಸ್ಥಳದಲ್ಲಿ ಇರ್ಲಿಲ್ಲ, ಅವರನ್ನು ಎಫ್ಐಆರ್ ಅಲ್ಲಿ ಸೇರಿಸಿರ್ತಕ್ಕಂಥದ್ದು ಒಂದ್ ನಿಮಿಷ, ಅದಕ್ಕೆ ಸಂಜೆ ಉತ್ತರ ಕೊಡಬೇಕು. ಅಲ್ಲ, ಸಂಜೆ ಉತ್ತರ ಕೊಡಬೇಕಾದ್ರೆ ಸರ್ಕಾರ ಇದನ್ನು ಕ್ಲಾರಿಫೈ ಅದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ವೇದವ್ಯಾಸ್ ಕಾಮತ್ರವರು ಆ ಶಾಲೆಯ ಬಳಿ ಹೋಗಿ 4 ಗಂಟೆ ಕಾದಿದ್ದಾರೆ. ಒಬ್ಬ ಶಾಸಕ ಒಂದು ಶಾಲೆಯ ಬಳಿ ಹೋಗಿ ನೀವು ಈ ತರ ಸಮಸ್ಯೆ ಇದೆ, ಅದಕ್ಕೆ ಸಮಸ್ಯೆಯನ್ನು ಹರಿಸಲಿಕ್ಕೆ ನಿಟ್ಟಿನಲ್ಲಿ ನೀವು ಬನ್ನಿ ಅಂತ ಹೇಳಿದ್ರೆ 4 ಗಂಟೆ ಬರಲಿಲ್ಲ. ಆ ಸಂಸ್ಥೆ ಮೇಲೆ ಏನು ಶಿಸ್ತು ಕ್ರಮ ಕೈಗೊಂಡಿದ್ದಾರೆ. ಇನ್ನೊಂದು, ಅಲ್ಲಿ ಡಿಡಿಪಿ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಡಿಡಿಪಿ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದನ್ನು ಹೇಳಬೇಕು. ಆಮೇಲೆ ಪೋಷಕರು ಆ ಶಾಲೆಯ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೆ ಸರ್ಕಾರ ಕೊಡಬೇಕು. ಈಗ ಸುರೇಶ್ ಕುಮಾರ್ ಅರ್ಜಿಗಳನ್ನು ಒಪ್ಪಿಸುವುದು ಮೊನ್ನೆ ಸಭಾಧ್ಯಕ್ಷರೇ ಮುಗಿಯಿತು. ಇಲ್ಲ ಮತ್ತೆ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ 20 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. 20 ಅರ್ಜಿ, ಓಕೆ. ಈಗ ಒಂದು ಪ್ರಕಟಣೆ, ದಿನಾಂಕ 15/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಮತ್ತು ಆರೋಗ್ಯ ಗ್ಯಾಂಗ್ ಮನ್ಗಳ ಸಂಘದ ಸದಸ್ಯರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಅಧ್ಯಕ್ಷರೇ, ಅವರಿಗೆ ನಾವು ಕೂಡ ಸರ್ಕಾರದಿಂದ ಸ್ವಾಗತ ಮಾಡ್ತೇವೆ. ಅದು ಏನು ತಾವೇ ಆಲೋಚನೆ ಮಾಡಿ ಕರೆಸಿದಿರೋ ಅಥವಾ ಅವರು ಮನವಿ ಮೇಲೆ ಬಂದಿದಾರೋ, ಒಟ್ಟಾರೆ ಬಹಳ ಒಳ್ಳೆಯದು. ಇದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ನಮ್ಮ ವಿಧಾನಸಭೆ ವಿನ್ಯಾಸ ಹೇಗಿದೆ ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳು ಸರ್ಕಾರ ನಾವು ಕೆಳಗೆ ಕೂತಿದ್ದೇವೆ, ನಮ್ಮ ಮೇಲೆ ಜನ ಕೂತಿದ್ದಾರೆ. ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವ್ರ ಮೇಲೆ ಕೂತು ನೋಡ್ಬೇಕು ಅಂತಾನೆ ಆ ಉದ್ದೇಶದಿಂದನೇ ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರೇಕ್ಷಕರ ಆಸೀನವನ್ನ ನಮ್ಮ ತಲೆ ಮೇಲೆ ಇಟ್ಟಿರೋದು. ಯಾಕೆ ಅಂದ್ರೆ ಇರಬಹುದು, ಎಲ್ಲ ಕಡೆ ಇರಬಹುದು. ಕಾರಣ ಏನು? ನಮ್ಮ ಮೇಲೆ ಜನ ಇದ್ದಾರೆ, ಅವರನ್ನ ಸರ್ವ್ ಮಾಡ್ಲಿಕ್ಕೆ ನಾವಿಲ್ಲಿ ಕೂತಿರೋದು. ಇವತ್ತು ಶ್ರೇಣೀಕೃತ ಸಮಾಜದಲ್ಲಿ ಪೌರ ಕಾರ್ಮಿಕರನ್ನ ನಾವು ಕಟ್ಟ ಕಡೆಯ